ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. In the previous class we discussed about that is the third component of ecosystem or factor of ecosystem, that is energy flow. So in the energy flow we already studied three types of pyramids: pyramid of number, pyramid of biomass and pyramid of energy. So three types of pyramids we studied in the energy flow component. Those pyramids show how organisms occupied in different levels, trophic levels in an ecosystem. All those organisms, that is total number at each trophic level, then biomass, total amount of biomass at each trophic level of an ecosystem, and energy flow, how energy trapped from producers to consumers, primary, secondary and tertiary consumers. All these matter show in the pyramids: pyramid of biomass, pyramid of number, pyramid of energy. So energy always flow only in upright direction, not reversible. These pyramids are also called ecological pyramids or Eltonian pyramids. Ecological or Eltonian pyramids. Now in today's class we will discuss about ecological succession. So ecological succession, what is meant by ecological succession? So ecological succession, it is a phenomenon or process. Phenomenon describes how the structure of a biological community changes over time and reaches to the climax community. So that is called ecological succession. ಏನು ಇಕಾಲಜಿಕಲ್ ಸಕ್ಸೆಷನ್ ಅಂದಾಗ ಬೆಳವಣಿಗೆ, ಒಂದು ಇಕೋಸಿಸ್ಟಮ್ ಅಲ್ಲಿ ಏನು ಬಯೋಲಾಜಿಕಲ್ ಕಮ್ಯುನಿಟೀಸ್ ಇದೆ, ಆ ಸ್ಪೀಶೀಸ್ ನ ಒಂದು ಸಮೂಹ ಇದೆ, ಹೇಗೆ ಗ್ರಾಜುವಲ್ ಆಗಿ ಆ ಕಮ್ಯುನಿಟಿ ರಿಪ್ಲೇಸ್ ಆಗ್ತಾ ಫೈನಲ್ ಆಗಿ ಒಂದು ಕ್ಲೈಮ್ಯಾಕ್ಸ್ ಕಮ್ಯುನಿಟಿಯಲ್ಲಿ ಸ್ಟೇಬಲ್ ಆಗಿ ಉಳಿಯುವಂಥದ್ದು, ಇದನ್ನ ನಾವು ಸಕ್ಸೆಷನ್ ಅಂತ ಕರಿತೇವೆ, ಇಕಾಲಜಿಕಲ್ ಸಕ್ಸೆಷನ್. ಹಾಗಾದ್ರೆ ಇಕಾಲಜಿಕಲ್ ಸಕ್ಸೆಷನ್ ಅಂದ್ರೆ ಏನಂತ ಡಿಫೈನ್ ಮಾಡಬಹುದು ನಾವು ಅಂದಾಗ, ಇಟ್ ಈಸ್ ಎ ಫೆನಾಮಿನನ್ ಡಿಸ್ಕ್ರೈಬ್ ಹೌ ದಿ ಸ್ಟ್ರಕ್ಚರ್ ಆಫ್ ಎ ಬಯೋಲಾಜಿಕಲ್ ಕಮ್ಯುನಿಟಿ ಚೇಂಜಸ್ ಓವರ್ ಟೈಮ್ ಅಂಡ್ ರೀಚಸ್ ಟು ದಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಯಾವ ರೀತಿ ಒಂದು ಬಯೋಲಾಜಿಕಲ್ ಕಮ್ಯುನಿಟಿ ಇದೆ ಸ್ಪೀಶೀಸ್, ಆ ಕಮ್ಯುನಿಟಿ ಏನಾಗ್ತದೆ ಆ ಟೈಮಲ್ಲಿ ರಿಪ್ಲೇಸ್ ಆಗ್ತಾ ಕೊನೆಗೆ ಒಂದು ಸ್ಟೇಬಲ್ ಆಗಿ ಉಳಿಯುವಂತಹ ಒಂದು ಕಮ್ಯುನಿಟಿ ಆಗಿ ಏನಾಗುತ್ತೆ ಅಲ್ಲಿ ಸರ್ವೈವ್ ಆಗ್ತದೆ. ಈ ಗ್ರಾಜುವಲ್ ಚೇಂಜಸ್ ಏನಿದೆ, ದಟ್ ಈಸ್ ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟಲ್ ಚೇಂಜಸ್. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇಕಾಲಜಿಕಲ್ ಸಕ್ಸೆಷನ್. ಇದನ್ನೇ ನಾವೇನಂತ ಕರಿತೀವಿ, ಇಕಾಲಜಿಕಲ್ ಸಕ್ಸೆಷನ್. So present day different communities have evolved from ecological succession. ಇವತ್ತು ನಾವು ನೋಡ್ತಾ ಇದ್ದೇವೆ ಅನೇಕ ರೀತಿಯ ಒಂದು ಸಸ್ಯವರ್ಗ, ಇಕಾಲಜಿಕಲ್ ಏನಿದೆ, ಒಂದು ಕಮ್ಯುನಿಟೀಸ್ ಏನಿದೆ, ಸಮೂಹ ಇದೆ, ಸ್ಪೀಶೀಸ್ನ ಒಂದು ಸಮೂಹ ಇದೆ, ಅದನ್ನು ನಾವು ಕಮ್ಯುನಿಟಿ ಅಂತ ಕರಿತೇವೆ. ಹಾಗೆ ಬೇರೆ ಬೇರೆ ಸಮೂಹ ಇರ್ತಕ್ಕಂಥ ಸ್ಪೀಶೀಸ್ಗಳು
ಯಾವ ರೀತಿ ಇವಾಲ್ವ್ ಆಗಿದೆ ಇವತ್ತು ಪ್ರೆಸೆಂಟ್ ಡೇ ಅಂದಾಗ, ಸೊ ದೇ ಹ್ಯಾವ್ ಇವಾಲ್ವ್ಡ್ ಥ್ರೂ ಇಕಾಲಜಿಕಲ್ ಸಕ್ಸೆಷನ್. ಈ ರೀತಿ ಬೆಳವಣಿಗೆಯ ಮೂಲಕ ಏನಾಗಿದೆ, ಬದಲಾವಣೆಯಾಗುವ ಬೆಳವಣಿಗೆಯ ಮೂಲಕ ಏನಾಗಿದೆ ಇವತ್ತು ಕಮ್ಯುನಿಟೀಸ್ ಸರ್ವೈವ್ ಆಗಿದೆ. ಸೊ ದಟ್ಸ್ ವೈ ಆರ್ ಹೆನ್ಸ್ both evolution and succession would have been parallel process at that time. ಹಾಗಾದ್ರೆ ನಾವು ಏನಂತ ಕನ್ಸಿಡರ್ ಮಾಡ್ಬೋದು, ಎವಲ್ಯೂಷನ್ ಏನಿದೆ, ಈಗೇನು ಡಿಫ್ರೆಂಟ್ ಕಮ್ಯುನಿಟೀಸ್ ಇದೆ, ಆ ಸಮೂಹ ಯಾವ ರೀತಿ ಇವಾಲ್ವ್ ಆಗಿದೆ ಅಂದಾಗ, ಸೊ ದೇ ಹ್ಯಾವ್ ಇವಾಲ್ವ್ಡ್ ಫ್ರಮ್ ಇಕಾಲಜಿಕಲ್ ಸಕ್ಸೆಷನ್. ಈ ತರ ಬೆಳವಣಿಗೆಯಿಂದ ಏನಾಗಿದೆ, ಬದಲಾವಣೆ ಆಗ್ತಾ ಬಂದಿರುವಂತಹ ಕಮ್ಯುನಿಟೀಸು. ಹಾಗಾದ್ರೆ ನಾವು ಯಾವ ರೀತಿ ಇದನ್ನ ಗೆಸ್ ಮಾಡಬಹುದು, ಏನು ಎವಲ್ಯೂಷನ್ ಇದೆ ಹಾಗೆ ಇಕಾಲಜಿಕಲ್ ಸಕ್ಸೆಷನ್ ಇದೆ. ಸೊ ಬೋತ್ ವುಡ್ ಹ್ಯಾವ್ ಬೀನ್ ಪ್ಯಾರಲಲ್ ಪ್ರೋಸೆಸ್ ಅಟ್ ದಟ್ ಟೈಮ್. ಇವೆರಡು ಕೂಡ ಎರಡು ಪ್ಯಾರಲಲ್ ಪ್ರೋಸೆಸ್ ಆಗಿ ಏನಾಗಿದೆ, ಚೇಂಜಸ್ ಆಗ್ತಾ ಬಂದಿದೆ ಆ ಒಂದು ವೇಳೆಯಲ್ಲಿ. ಸೊ ಪ್ಯಾರಲಲ್ ಅಂದಾಗ ಎಲ್ಲಿ ಕೂಡ ಮೀಟ್ ಆಗೋದಿಲ್ಲ, ಆ ಕಡೆ ಈ ಕಡೆ ಏನಾಗಿದೆ, ಜೊತೆನಲ್ಲೇ ಅದು ರನ್ ಆಗ್ತಾ ಬಂದಿರುವಂತದ್ದು ಇವಲ್ಯೂಷನ್ ಮತ್ತೆ ಇಕಾಲಜಿಕಲ್ ಸಕ್ಸೆಷನ್. ನೌ ಸೊ ವಾಟ್ ಈಸ್ ಮೆಂಟ್ ಬೈ ಝೀರ್ ಆರ್ ಝೀರಲ್ ಕಮ್ಯುನಿಟಿ? ಹಾಗಾದ್ರೆ ನೆಕ್ಸ್ಟ್ ನಾವು ಸ್ಟಡಿ ಮಾಡೋಣ, ವಾಟ್ ಈಸ್ ಮೆಂಟ್ ಬೈ ಝೀರ್, SERE ಆರ್ ಝೀರಲ್ ಕಮ್ಯುನಿಟಿ. Zeral community. So, Zeer or Zeral community, nothing but a sequence of developmental changes in an ecological community starts from pioneer species to climax community that is a stable one. Okay, so this is called as Zeer or Zeral community. ಹಾಗಾದ್ರೆ ನಾವೊಂದು ಕಮ್ಯುನಿಟಿಯನ್ನು ತೆಗೆದುಕೊಂಡಾಗ ಅದು ಝೀರ್ ಅಂತ ಹೇಳ್ತೀವಿ, ಝೀರ್ ಅಂತಾನು ಹೇಳ್ಬೋದು ಅಥವಾ ಝೀರಲ್ ಕಮ್ಯುನಿಟಿ. ಸೊ ವಾಟ್ ಈಸ್ ಮೆಂಟ್ ಬೈ ಝೀರ್ ಆರ್ ಝೀರಲ್ ಕಮ್ಯುನಿಟಿ? ಸೊ ಇಟ್ ಈಸ್ ನಥಿಂಗ್ ಬಟ್ ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟಲ್ ಚೇಂಜಸ್, ಅಂದ್ರೆ ಗ್ರಾಜುವಲ್ ಚೇಂಜಸ್, ಡೆವಲಪ್ಮೆಂಟಲ್ ಚೇಂಜಸ್, ನಿಧಾನವಾಗಿ ಹಂತವಾಗಿ ಆ ಕಮ್ಯುನಿಟಿ ಏನಿದೆ, ಸ್ಪೀಶೀಸ್ ಕಮ್ಯುನಿಟಿ ಬದಲಾಗ್ತಾ ಬರುವಂಥದ್ದು. ಸೊ ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟಲ್ ಚೇಂಜಸ್ ಇನ್ ಆನ್ ಇಕಾಲಜಿಕಲ್ ಕಮ್ಯುನಿಟಿ. ಎಲ್ಲಿ ನೋಡ್ತೀವಿ ಆ ಸೀಕ್ವೆನ್ಸ್ ಅನ್ನ, ಡೆವಲಪ್ಮೆಂಟಲ್ ಚೇಂಜಸ್ ಅನ್ನ ನಾವು ಒಂದು ಇಕಾಲಜಿಕಲ್ ಕಮ್ಯುನಿಟಿನಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತಿದ್ದು ಅಂದಾಗ, ಸ್ಟಾರ್ಟ್ಸ್ ಫ್ರಮ್ ಪಯನೀರ್ ಸ್ಪೀಶೀಸ್. ಪಯನೀರ್ ಅಂದಾಗ ಮೊಟ್ಟ ಮೊದಲಿನ ಸ್ಪೀಶೀಸು, ಮೊದಲನೇದಾಗಿ ಕಮ್ಯುನಿಟಿ ಎಕ್ಸಿಸ್ಟ್ ಆಗುವಂಥದ್ದು, ಅದನ್ನ ನಾವು ಪಯೋನೀರ್ ಅಂತ ಹೇಳ್ತೇವೆ. ದ್ಯಾನ್ ರೀಚಸ್ ಟು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಫೈನಲ್ ಆಗಿ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಅದು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಆಗ್ತದೆ. ದಟ್ ಒನ್ ಇಸ್ ಸ್ಟೇಬಲ್, ಅದು ಹಾಗೆ ಉಳ್ಕೊಳ್ಳುವಂತಹ ಕಮ್ಯುನಿಟಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಝೀರ್ ಆರ್ ಝೀರಲ್ ಕಮ್ಯುನಿಟಿ. ಇದನ್ನ ನಾವೇನಂತ ಕರೆಯೋಣ, ಝೀರ್ ಅಂತ ಹೇಳ್ತೇವೆ ಅಥವಾ ಝೀರಲ್ ಕಮ್ಯುನಿಟಿ ಅಂತ ಕರಿತೇವೆ. ನಾ ಟೈಪ್ಸ್ ಆಫ್ ಇಕಾಲಜಿಕಲ್ ಸಕ್ಸೆಷನ್. Types of ecological succession. So what are the types of? We have to study in the ecological succession. Ecological succession ನಲ್ಲಿ ಎಷ್ಟು ವಿಧಗಳಿದೆ, ಯಾವ ರೀತಿ ಆ ಕಮ್ಯುನಿಟಿ ಸಕ್ಸೆಷನ್ ನಲ್ಲಿ ಕೊನೆಗೆ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಆಗಿ ಅದೇನಾಗ್ತದೆ, ಸ್ಟೇಬಲ್ ಆಗುವಂಥದ್ದು. So types of ecological succession. Now there are two types of ecological succession.
So we can be classified ecological succession into two types. ಎರಡು ರೀತಿಯಲ್ಲಿ ನಾವು ಇದನ್ನೇನು ಮಾಡ್ತೇವೆ, ಡಿವೈಡ್ ಮಾಡ್ತೀವಿ, ವಿಂಗಡಿಸ್ತೇವೆ. So what are those? Namely, the first type of succession is called as primary ecological succession, and second one is called as secondary ecological succession. ನೋಡಿ, ಎರಡು ರೀತಿಯಲ್ಲಿ ನಾವು ಹೇಳ್ತೇವೆ. ಒಂದನ್ನ ಪ್ರೈಮರಿ ಇಕಾಲಜಿಕಲ್ ಸಕ್ಸೆಷನ್ ಅಂತ ಕರೀತೇವೆ. ಹಾಗೆ ಎರಡನೇದನ್ನ ನಾವು ಸೆಕೆಂಡರಿ ಇಕಾಲಜಿಕಲ್ ಸಕ್ಸೆಷನ್ ಅಂತ ಕರೀತೇವೆ. Now coming to the first type of succession, that is a primary ecological succession. So primary ecological succession that can occur in new area. Okay, succession takes place in new area. ಹೊಸ ಜಾಗದಲ್ಲಿ ಪ್ರಾರಂಭವಾಗುವಂತದ್ದು ಯಾವುದು? ಪ್ರೈಮರಿ ಸಕ್ಸೆಷನ್, ಇಕಾಲಜಿಕಲ್ ಸಕ್ಸೆಷನ್. So it is a slow process in which the existence of a new community in that area for the first time. ಸೊ ಹೊಸದಾಗಿ ಇಲ್ಲಿ ಎಕ್ಸಿಸ್ಟ್ ಆಗಬೇಕಾಗಿರುತ್ತದೆ. ಇದನ್ನ ನಾವು ಪ್ರೈಮರಿ ಸಕ್ಸೆಷನ್ ಅಂತ ಕರಿತೇವೆ. ಸೊ ಪ್ರೈಮರಿ ಸಕ್ಸೆಷನ್ ಟೇಕ್ಸ್ ಪ್ಲೇಸ್ ಇನ್ ನ್ಯೂ ಏರಿಯಾ, ಹೊಸ ಏರಿಯಾದಲ್ಲಿ ಬರುತ್ತೆ. ಹಾಗಾಗಿ ಇಟ್ ಟೇಕ್ಸ್ ಲಾಂಗ್ ಟೈಮ್ ಟು ಡೆವಲಪ್ ಅಂಡ್ ಚೇಂಜಸ್ ಇನ್ ಡಿಫರೆಂಟ್ ಕಮ್ಯುನಿಟೀಸ್ ಅಂಡ್ ಫೈನಲಿ ರೀಚ್ ಟು ದಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಸೊ ಹೊಸದಾಗಿ ಪ್ರಾರಂಭವಾಗಬೇಕಾಗಿರೋದ್ರಿಂದ ಸ್ಲೋ ಪ್ರೋಸೆಸ್ ಆಗಿ ಗ್ರಾಜುವಲ್ ಆಗಿ ಏನಾಗುತ್ತಲ್ಲಿ ಕಮ್ಯುನಿಟಿ ಬೈ ಕಮ್ಯುನಿಟಿ ಏನಾಗ್ತದೆ, ಸ್ಪೀಶೀಸು ಚೇಂಜಸ್ ಆಗ್ತಾ ಆಗ್ತಾ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಬರುತ್ತೆ. ಹಾಗಾಗಿ ಇದು ತಗೊಳ್ತಕ್ಕಂಥ ಟೈಮ್ ಏನಾಗಿದೆ, ಲಾಂಗ್ ಟೈಮ್ ಬೇಕಾಗ್ತದೆ ಕ್ಲೈಮ್ಯಾಕ್ಸ್ಗೆ ಕನ್ವರ್ಟ್ ಆಗಬೇಕಾದ್ರೆ. ಯಾಕೆ ಅಂದ್ರೆ ಈ ಪ್ರೈಮರಿ ಸಕ್ಸೆಷನ್ ಹೊಸ ಭಾಗದಲ್ಲಿ, ಹೊಸ ಜಾಗದಲ್ಲಿ ಏನಾಗ್ತದೆ ಪ್ರಾರಂಭವಾಗ್ತಾ ಇರೋದ್ರಿಂದ ಇದು ಸ್ಲೋ ಪ್ರೋಸೆಸ್, ನಿಧಾನವಾಗಿ ನಡೆಯುವಂಥದ್ದು. ನಾ ಡೆಫಿನೇಷನ್ ಫಾರ್ ಪ್ರೈಮರಿ ಸಕ್ಸೆಷನ್. ಸೊ primary ecological succession, that means a newly formed rock that colonized living species for the first time. Okay, so this is the definition for primary ecological succession. ನಾವು ಏನಂತ ಸಮರ್ಥಿಸಬಹುದು ಅಂದಾಗ, ಈಗಾಗಲೇ ನಾನು ಹೇಳಿದೆ ಹೊಸ ಏರಿಯಾದಲ್ಲಿ ಪ್ರಾರಂಭವಾಗುವಂಥದ್ದು ಪ್ರೈಮರಿ ಸಕ್ಸೆಷನ್. ಹಾಗಾಗಿ ಇಟ್ ಈಸ್ ಎ ಸ್ಲೋ ಪ್ರೋಸೆಸ್ ಅಂಡ್ ಇಟ್ ಟೇಕ್ಸ್ ಲಾಂಗ್ ಟೈಮ್ when the stable community can exist. ಸೊ ಕೊನೆಯದಾಗಿ ಬರ್ತಕ್ಕಂಥ ಅಲ್ಲೇ ಉಳಿಯುವಂತ ಆ ಕಮ್ಯುನಿಟಿ ಬರಬೇಕಾದರೆ ಏನಾಗುತ್ತೆ, ತುಂಬಾ ಸಮಯ ಬೇಕಾಗ್ತದೆ, ನ್ಯೂಲಿ ಫಾರ್ಮ್ಡ್. ಓಕೆ, ಸೊ ಹಾಗಾಗಿ ಇದನ್ನ ನಾವು ಏನಂತ ಡಿಫೈನ್ ಮಾಡಬಹುದು ಅಂತಂದಾಗ, ನ್ಯೂಲಿ ಫಾರ್ಮ್ಡ್ ರಾಕ್ ದಟ್ ಕಾಲೋನೈಸ್ಡ್ ಲಿವಿಂಗ್ ಥಿಂಗ್ಸ್ ಫಾರ್ ದಿ ಫಸ್ಟ್ ಟೈಮ್. ಸೊ ಏನು ಒಂದು ರಾಕ್ ಇದೆ, ಹೊಸದಾಗಿ ಆ ಫಾರ್ಮೇಶನ್ ಆಗಿರ್ತಕ್ಕಂತಹ ಒಂದು ರಾಕ್, ಅದರಲ್ಲಿ ಲಿವಿಂಗ್ ಥಿಂಗ್ಸ್ ಇರುವಂತದ್ದು, ಅದರ ಸರ್ಫೇಸ್ ಮೇಲೆ ಲಿವಿಂಗ್ ಥಿಂಗ್ಸ್ ಏನಾಗ್ತದೆ ಎಕ್ಸಿಸ್ಟ್ ಆಗುವಂತದ್ದು ಫಸ್ಟ್ ಟೈಮ್, ಮೊಟ್ಟ ಮೊದಲಿಗೆ ಎಕ್ಸಿಸ್ಟ್ ಆಗುವಂತದ್ದು. ಅದಕ್ಕೆ ಹೇಳಿದ್ವಿ ನ್ಯೂ ಏರಿಯಾ, ಹೊಸ ಭಾಗದಲ್ಲಿ ಪ್ರಾರಂಭವಾಗುವುದು ಕಮ್ಯುನಿಟಿ. ಹಾಗಾಗಿ ಇದನ್ನ ನಾವು ಪ್ರೈಮರಿ ಇಕಾಲಜಿಕಲ್ ಸಕ್ಸೆಷನ್ ಅಂತ ಕರಿತೇವೆ. ನಾವು ಎಕ್ಸಾಂಪಲ್ಸ್ ಫಾರ್ ಪ್ರೈಮರಿ ಇಕಾಲಜಿಕಲ್ ಸಕ್ಸೆಷನ್, ಹಾಗಾದ್ರೆ ಯಾವ ಉದಾಹರಣೆಯನ್ನ ನಾವು ಕೊಡಬಹುದು ಪ್ರೈಮರಿ ಸಕ್ಸೆಷನ್ಗೆ? ಸೊ ಎಕ್ಸಾಂಪಲ್ಸ್, ಬೇರ್ ರಾಕ್, ದೆನ್ newly cooled lava, then newly formed pond, ಹೊಸದಾಗಿ ರಚನೆಯಾದಂತಹ newly formed pond ಕೊಳ. ಸೊ ಇವುಗಳನ್ನ ನಾವು ಏನ್ ಮಾಡಬಹುದು, ಎಕ್ಸಾಂಪಲ್ಸ್ ಆಗಿ ಕೊಡಬಹುದು. ಈ ಎಲ್ಲ ಎಕ್ಸಾಂಪಲ್ಸ್ ಕೂಡ
ನ್ಯೂ ಒನ್, ಹೊಸದಾಗಿರುವಂಥದ್ದು. ನೋಡಿ, ಬೇರ್ ರಾಕ್, ಆಗ ತಾನೇ ರಾಕ್ ಏನಾಗಿದೆ, ಶಿಥಿಲೀಕರಣಗೊಂಡು ಫೈನ್ ಮ್ಯಾಟ್ರಿಕ್ಸ್ ಆಗಿದೆ. ಸೊ ಆ ಫೈನ್ ಮ್ಯಾಟ್ರಿಕ್ಸ್ ಮೇಲೆ ಏನಾಗಿದೆ, ಫಾಸ್ಟ್ ಲಿವಿಂಗ್ ಥಿಂಗ್ಸ್ ಕಾಲೋನೈಸ್ ಆಗಿದೆ. ಅದರಲ್ಲಿ ಏನಾಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. ಹಿಂದೆ ಯಾವ ಸ್ಪೀಶೀಸ್ ಕಮ್ಯುನಿಟಿ ಅಲ್ಲಿರಲಿಲ್ಲ, ಹೊಸದಾಗಿ ರಚನೆ ಆಗುವಂಥದ್ದು. ಸೊ ಬೇರ್ ರಾಕ್ ಮೀನ್ಸ್ ದಟ್ ಈಸ್ ವೆದರಿಂಗ್ ರಾಕ್ಸ್ ಅಂತ ಕರಿತೇವೆ. ಏನು ಶಿಥಿಲೀಕರಣಗೊಂಡಂತಹ ರಾಕ್ಸ್ ಏನಾಗ್ತದೆ, ಫೈನಲಿ ಟರ್ನ್ಡ್ ಇಂಟು ಎ ಫೈನ್ ಮ್ಯಾಟ್ರಿಕ್ಸ್. ಸೊ ಇಟ್ ಕಂಟೈನ್ಸ್ ಮಿನರಲ್ಸ್. ಅದೇನಾಗಿರ್ತದೆ, ಬಂಡೆಯ ಮೇಲ್ಭಾಗ ಶಿಥಿಲೀಕರಣಗೊಂಡ್ಬಿಟ್ಟು, ಲುಕ್ ಅಟ್ ದಿಸ್, ಇದು ಒಂದು ಸ್ಟೋನ್ ಅಂತ ಇಟ್ಕೊಳ್ಳೋಣ, ದೊಡ್ಡ ರಾಕ್ ಅಂತ ಇಟ್ಕೊಳ್ಳೋಣ. ಶಿಥಿಲೀಕರಣಗೊಂಡಾಗ ಏನಾಗ್ತದೆ, ಈ ಸರ್ಫೇಸು, ಇದು ವೆದರಿಂಗ್ ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ ಅಲ್ಲಿ. ಸೊ ಈ ಸರ್ಫೇಸ್ ಎಲ್ಲ ಏನಾಗ್ತದೆ, ಬ್ರೇಕ್ ಡೌನ್ ಆಗ್ತದೆ. ಈ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಆಗಿ ಫೈನ್ ಪಾರ್ಟಿಕಲ್ಸ್ ಆಗ್ತದೆ. ನಾವು ಇಟ್ ಈಸ್ ಟರ್ನ್ ಟು ಎ ಫೈನ್ ಮ್ಯಾಟ್ರಿಕ್ಸ್. ಇದು ಒಂದು ಮ್ಯಾಟ್ರಿಕ್ಸ್ ಆಗ್ತದೆ. ಸೊ ಇದರ ಮೇಲೆ ಏನಾಗ್ತದೆ, ಹೊಸ ಒಂದು ಕಮ್ಯುನಿಟಿ ಡೆವಲಪ್ ಆಗುವಂಥದ್ದು. ಇದನ್ನ ಬೇರ್ ರಾಕ್ ಅಂತ ಕರಿತೇವೆ. ಓಕೆ, ಸೊ ನೆಕ್ಸ್ಟ್ ಒನ್, ನ್ಯೂಲಿ ಕೂಲ್ಡ್ ಲಾವಾ. ಆಗ ತಾನೇ ಕೂಲ್ ಆಗಿರ್ತಕ್ಕಂತಹ ಲಾವಾದಲ್ಲಿ ಜ್ವಾಲಾರಸ ಅಂತ ಹೇಳ್ತೇವೆ. ಹಾಗೆ ನ್ಯೂಲಿ ಫಾರ್ಮ್ಡ್ ಪಾಂಡ್, ಹೊಸದಾಗಿ ರಚನೆಯಾಗಿರ್ತಕ್ಕಂತಹ ಕೊಳ. ಈಗ ಅಲ್ಲಿ ವಿವಿಧ ರೀತಿಯ ಕಮ್ಯುನಿಟೀಸ್ ಏನಾಗಬೇಕಾಗಿದೆ, ಎಕ್ಸಿಸ್ಟ್ ಆಗಬೇಕಾಗಿದೆ. ಸೊ ದೀಸ್ ಆರ್ ಗುಡ್ ಎಕ್ಸಾಂಪಲ್ಸ್ ಫಾರ್ primary ecological succession. Now we move on to the second type, that is the secondary succession. Secondary ecological succession. So secondary ecological succession, that means ecological succession, that means an area earlier contained living things are disturbed, then recolonized. So this is the definition for secondary ecological succession. ಹಾಗಾದ್ರೆ ಎರಡನೇ ಸಕ್ಸೆಷನ್ ಏನ್ ಹೇಳುತ್ತೆ ಅಂದಾಗ, an area earlier contained or composed of living things are disturbed then recolonized. ಆ ಏರಿಯಾ ಏನಿದೆ, ಆ ಏರಿಯಾ ಹೀಗಾಗಲೇ ಲಿವಿಂಗ್ ಥಿಂಗ್ಸ್ ಅನ್ನ ಹೊಂದಿದ್ದು, ಆ ಲಿವಿಂಗ್ ಥಿಂಗ್ಸ್ ನಥಿಂಗ್ ಬಟ್ ಕಮ್ಯುನಿಟೀಸ್ ಡಿಸ್ಟರ್ಬ್ ಆಗಿದೆ, ಡೆಸ್ಟ್ರಾಯ್ ಆಗಿದೆ, ಅವನತಿ ಹೊಂದಿದೆ. ಮತ್ತೆ ಏನಾಗ್ತಿದೆ, ಅದೇ ಜಾಗದಲ್ಲಿ ಅದೇ ಏರಿಯಾದಲ್ಲಿ ರೀಕಾಲೋನೈಸ್ ಆಗ್ತಾ ಇದೆ ಕಮ್ಯುನಿಟಿ. ಈಗಾಗಲೇ ಅಲ್ಲಿ ಕಮ್ಯುನಿಟೀಸ್ ಇದ್ದು ಡಿಸ್ಟರ್ಬ್ ಆಗಿ ನಂತರ ಏನಾಗ್ತಾ ಇದೆ, ರೀಕಾಲೋನೈಸ್ ಆಗ್ತಾ ಇದೆ, ಮತ್ತೆ ಕಮ್ಯುನಿಟಿ ಡೆವಲಪ್ ಆಗ್ತಾ ಇದೆ. ಇಂಥದ್ದನ್ನು ನಾವೇನಂತ ಕರೆಯೋಣ, ಸೆಕೆಂಡರಿ ಇಕಾಲಜಿಕಲ್ ಸಕ್ಸೆಷನ್ ಅಂತ ಕರಿತೇವೆ. ಸೊ ದಿಸ್ ಇಸ್ ದ rapid process, not a slow process like primary succession. Primary succession ನಂಗೆ ನಿಧಾನವಾಗಿ ಚೇಂಜಸ್ ಆಗ್ತಕ್ಕಂತಹ ಪ್ರಾಸೆಸ್ ಅಲ್ಲ, ಕ್ವಿಕ್ ಆಗಿ ರ್ಯಾಪಿಡ್ ಆಗಿ ಏನಾಗ್ತದೆ, ಬದಲಾವಣೆ ಆಗ್ತದೆ. ಬಿಕಾಸ್ ಸೊ that area earlier contained a living species. Those are disturbed by some factors, that is human activities or other activities, then they recolonized. ಅಲ್ಲಿರ್ತಕ್ಕಂಥ ಕಮ್ಯುನಿಟೀಸ್ ಏನಾಗಿದೆ, ಯಾವುದೋ ಮಾನವನ ಚಟುವಟಿಕೆಗಳಿಂದ ಅಥವಾ ಇತರೆ ಒಂದು ಚಟುವಟಿಕೆಗಳಿಂದ ಡೆಸ್ಟ್ರಾಯ್ ಆಗಿದೆ, ಹಾಳಾಗಿದೆ. ನಂತರ ಏನಾಗ್ತಿದೆ, ಅದೇ ಜಾಗದಲ್ಲಿ ಮತ್ತೆ ರೀಕಾಲೋನೈಸ್ ಆಗ್ತಾ ಇದೆ. ಹಾಗಾಗಿ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗ್ತದೆ, ಚೇಂಜಸ್ ಕೂಡ ಫಾಸ್ಟ್ ಆಗಿ ಆಗ್ತದೆ, ಸ್ಲೋ ಇರೋದಿಲ್ಲ. ಸ್ಲೋ ಯಾಕಾಗುತ್ತೆ, ಪ್ರೈಮರಿಯಲ್ಲಿ ನ್ಯೂಲಿ ಫಾರ್ಮ್ಡ್ ಏರಿಯಾ ಅದು. ಸೊ ಹಾಗಾಗಿ ಕಮ್ಯುನಿಟಿನೂ ಕೂಡ ಹೊಸದಾಗಿ ರಚನೆ ಆಗಬೇಕಾಗಿದೆ.
that's why the primary succession is a slow process. But secondary succession is a fast or rapid process because earlier that area contained or composed of living things, those are disturbed by some activities, then recolonized. So human activities like fire or deforestation, ಮನುಷ್ಯನ ಕೃತ್ಯಗಳಿಂದ ಯಾವ ರೀತಿ ಆ ಒಂದು ಏರಿಯಾ ಅಲ್ಲಿರುವಂಥ ಕಮ್ಯುನಿಟಿ ಹಾಳಾಗಿರುತ್ತೆ ಅಂದಾಗ ಬೆಂಕಿ ಹಚ್ಚುವುದರಿಂದ, ಹಾಗೇನೆ ಡಿಫಾರೆಸ್ಟೇಷನ್ ಮರ ಗಿಡಗಳನ್ನು ಕಡಿಯುವುದರಿಂದ ಆ ಕಮ್ಯುನಿಟಿ ಏನಾಗ್ತದೆ, ಅಲ್ಲಿ ಡೆಸ್ಟ್ರಾಯ್ ಆಗಿರ್ತದೆ, ಡಿಸ್ಟರ್ಬ್ ಆಗಿರ್ತದೆ. ಈಗೇನಾಗುತ್ತೆ, ಮತ್ತೆ ಅಲ್ಲಿ ಯಾವುದೇ ಒಂದು ಚೆಕ್ಸ್ ಇಲ್ಲದೆ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋದ್ರಿಂದ ಏನಾಗ್ತದೆ, ರೀಕಾಲೋನೈಸ್ಡ್, ಮತ್ತೆ ಕಾಲೋನೈಸ್ಡ್ ಆಗ್ತಾ ಇದೆ. ಹಾಗಾಗಿ ಇಟ್ ಈಸ್ ಅ ಫಾಸ್ಟ್ ಪ್ರೊಸೆಸ್ ಅಂತ ಕರಿತೇವೆ, ರ್ಯಾಪಿಡ್ ಪ್ರೊಸೆಸ್ ದಟ್ ಪ್ರೈಮರಿ ಸಕ್ಸೆಷನ್. ಅದಕ್ಕಿಂತ ವೇಗವಾಗಿ ಡೆವಲಪ್ಮೆಂಟಲ್ ಚೇಂಜಸ್ ಆಗುವಂತಹ ಪ್ರಾಸೆಸ್ ಇದು ಸೆಕೆಂಡರಿ ಇಕಾಲಜಿಕಲ್ ಸಕ್ಸೆಷನ್. ನೌ ಎಕ್ಸಾಂಪಲ್ಸ್ ಫಾರ್ ಸೆಕೆಂಡರಿ ಇಕಾಲಜಿಕಲ್ ಸಕ್ಸೆಷನ್. ಸೊ ಎಕ್ಸಾಂಪಲ್ಸ್ ಆರ್ that is cut forest or burned forest, cut or burned forest. Then second one, that is flood land. ನೋಡಿ, ಇದು ನಾವು ಸೆಕೆಂಡರಿ ಸಕ್ಸೆಷನ್ಗೆ ಕೊಡುವಂತಹ ಉದಾಹರಣೆಗಳು. ಬರ್ನ್ಡ್ ಆರ್ ಕಟ್ ಫಾರೆಸ್ಟ್, ಈಗಾಗಲೇ ಅಲ್ಲಿ ಫಾರೆಸ್ಟ್ ಇತ್ತು ಆ ಏರಿಯಾದಲ್ಲಿ, ಅದೇನಾಗಿದೆ ಇವತ್ತು ಯಾವುದೋ ಒಂದು ಆಕ್ಟಿವಿಟೀಸ್ ಇಂದ, ಸೊ ದಟ್ ಈಸ್ ಬೈ ಹ್ಯೂಮನ್ ಆಕ್ಟಿವಿಟೀಸ್, ಏನೋ ಬೆಂಕಿಯಿಂದನೋ ಮತ್ಯಾವುದೋ ಒಂದು ಆಕ್ಟಿವಿಟಿಯಿಂದ ಏನಾಗಿದೆ, ಬರ್ನ್ ಆಗೋಗಿದೆ, ಅದು ಸುಟ್ಟೋಗಿದೆ. ಅಥವಾ ಕಟ್ ಫಾರೆಸ್ಟ್, ಡಿಫಾರೆಸ್ಟೇಷನ್ ಆಗಿದೆ. ಈಗೇನಾಗ್ತಾ ಇದೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋದರಿಂದ ರೀಕಾಲೋನೈಸ್, ಮತ್ತೆ ಕಮ್ಯುನಿಟಿ ಏನಾಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. ಹಾಗಾಗಿ ಫಾಸ್ಟ್ ಆಗಿ ಆಗುವಂಥದ್ದು, ಡೆವಲಪ್ಮೆಂಟಲ್ ಚೇಂಜಸ್ ಏನಾಗ್ತಾ ಇದೆ, ಫಾಸ್ಟ್ ಆಗಿ ಆಗುವಂಥದ್ದು. ಇದನ್ನ ನಾವು ಸೆಕೆಂಡರಿ ಇಕಾಲಜಿಕಲ್ ಸಕ್ಸೆಷನ್. ನಾವು ಎಕ್ಸಾಂಪಲ್ ಯಾವ್ದು ಕೊಡೋಣ, ಕಟ್ ಫಾರೆಸ್ಟ್ ಆರ್ ಬರ್ನ್ಡ್ ಫಾರೆಸ್ಟ್. ಓಕೆ, ದೆನ್ ಫ್ಲಡ್ ಲ್ಯಾಂಡ್. Already that land exhibit different communities. Now that is surrounded by water due to flood. So ಪ್ರವಾಹದಿಂದ ಏನಾಗಿದೆ, ಮುಚ್ಚಿ ಹೋಗಿದೆ. Later ಏನಾಗ್ತದೆ, gradually turns to normal condition, ನಾರ್ಮಲ್ ಸ್ಥಿತಿಗೆ ಬರ್ತದೆ. then recolonize the different communities, ಮತ್ತೆ ಪುನಃ ರಿಕಾಲೋನೈಸ್ ಮಾಡ್ಕೊಳ್ತದೆ. ಹಾಗಾಗಿ ಸಮಯ ಹೆಚ್ಚು ಬೇಕಾಗಿಲ್ಲ ಸೆಕೆಂಡರಿ ಟೈಪ್ ಆಫ್ ಸಕ್ಸೆಷನ್ಗೆ. ಸೊ ದೀಸ್ ಆರ್ ಗುಡ್ ಎಕ್ಸಾಂಪಲ್ಸ್ ಫಾರ್ ಸೆಕೆಂಡರಿ ಇಕಾಲಜಿಕಲ್ ಸಕ್ಸೆಷನ್. Now we move on to the plant succession or succession in plants. ಈಗ ನಾವು ಮುಂದುವರೆದು ಎಲ್ಲಿಗೆ ಹೋಗೋಣ, ಸಕ್ಸೆಷನ್, ಪ್ಲಾಂಟ್ ಸಕ್ಸೆಷನ್, ಪ್ಲಾಂಟ್ ಸಕ್ಸೆಷನ್. ಓಕೆ, ಆರ್ ಸಕ್ಸೆಷನ್ ಇನ್ ಪ್ಲಾಂಟ್ಸ್. ನೌ plant community, how the plant community gradually develop into a climax community in that area in a given time, period of time. ನೋಡಿ, ಸಸ್ಯಗಳಲ್ಲಿ ಯಾವ ರೀತಿ ಸಕ್ಸೆಷನ್ ಅಂದ್ರೆ ಬೆಳವಣಿಗೆಯ ಬದಲಾವಣೆಗಳು ಒಂದು ಏರಿಯಾದಲ್ಲಿ ನಡೆಯುತ್ತೆ, ಇದನ್ನ ನಾವೇನಂತ ಕರೆಯೋಣ, ದಟ್ ಈಸ್ succession in plants or plant succession. Now definition for plant succession. ಮೊದಲು ಇದಕ್ಕೆ ನಾವು ಡೆಫಿನಿಷನ್ ಕೊಟ್ಬಿಡೋಣ. So what is plant succession? So the plant succession defined as gradual replacement of one plant community to another plant community, then reaches to climax, then reaches to the climax community.
this is the definition for plant succession or succession in plants. ನಾವೇನಂತ ಸಮರ್ಥಿಸಬಹುದು ಇದನ್ನ? ಪ್ಲಾಂಟ್ ಸಕ್ಸೆಷನ್ ಅಂದರೆ ಬೆಳವಣಿಗೆ ಅಂದರೆ ಅಂದಾಗ, ಸೊ ಡಿಫೈನ್ಡ್ ಆಸ್ ಗ್ರಾಜುವಲ್ ರಿಪ್ಲೇಸ್ಮೆಂಟ್ ಆಫ್ ಒನ್ ಪ್ಲಾಂಟ್ ಕಮ್ಯುನಿಟಿ ಟು ಅನದರ್ ಪ್ಲಾಂಟ್ ಕಮ್ಯುನಿಟಿ. ನಿಧಾನವಾಗಿ ಒಂದು ಪ್ಲಾಂಟ್ ಕಮ್ಯುನಿಟಿ ಏನಾಗ್ತದೆ, ಬದಲಾವಣೆಗೊಂಡು ಬಿಟ್ಟು ಮತ್ತೊಂದಕ್ಕೆ ಅವಕಾಶ ಮಾಡಿಕೊಳ್ತದೆ, ಮತ್ತೊಂದು ಇನ್ನೊಂದಕ್ಕೆ ಅವಕಾಶ ಮಾಡಿಕೊಡ್ತದೆ. ಹೀಗೆ ಗ್ರಾಜುವಲ್ ಆಗಿ ಏನಾಗುತ್ತೆ, ರಿಪ್ಲೇಸ್ಮೆಂಟ್ ಆಫ್ ಪ್ಲಾಂಟ್ ಕಮ್ಯುನಿಟಿ ದೆನ್ ಫೈನಲಿ ರೀಚ್ಡ್ ಟು ದಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಕೊನೆಗೇನಾಗ್ತದೆ, ಬದಲಾವಣೆ ಆಗ್ತಾ ಆಗ್ತಾ ಒಂದು ಸ್ಟೇಬಲ್ ಆಗಿರ್ತಕ್ಕಂಥ ಕ್ಲೈಮ್ಯಾಕ್ಸ್ ಕಮ್ಯುನಿಟಿಯನ್ನ ಕೊಡುತ್ತೆ. ದಟ್ ಒನ್ ಈಸ್ ಸ್ಟೇಬಲ್. ಅದೇ ಅಲ್ಲಿ ತಳ ಊರುವಂಥದ್ದು ಮತ್ಯಾವ ಕಮ್ಯುನಿಟಿಯಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ನಾವು ಏನಂತ ಕರಿತೇವೆ, ಪ್ಲಾಂಟ್ ಸಕ್ಸೀಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. What is plant succession or define plant succession? Then what is zero or zero community? Okay, so sequence of changes, developmental changes in a biological community starts from pioneer species to the climax community. That is called zero or zero community. ಹೀಗೆಲ್ಲ ನಿಮಗೆ 1 ಮಾರ್ಕಿಗೆ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಡಿಫೈನ್ ಝೀರ್ ಆರ್ ಡಿಫೈನ್ ಪ್ಲಾಂಟ್ ಸಕ್ಸೆಷನ್, ಮೆನ್ಷನ್ ದಿ 2 ಟೈಪ್ಸ್ ಆಫ್ ಇಕಾಲಜಿಕಲ್ ಸಕ್ಸೆಷನ್, ಪ್ರೈಮರಿ ಅಂಡ್ ಸೆಕೆಂಡರಿ. ಓಕೆ, ಸೊ ಟೈಪ್ಸ್ ಆಫ್ ಪ್ಲಾಂಟ್ ಸಕ್ಸೆಷನ್, ದಿಸ್ ಇಸ್ ಡೆಫಿನಿಷನ್ ಫಾರ್ ಪ್ಲಾಂಟ್ ಸಕ್ಸೆಷನ್. ನೌ ಟೈಪ್ಸ್ ಆಫ್ ಪ್ಲಾಂಟ್ ಸಕ್ಸೆಷನ್. Plant succession. Okay, so there are 2 types of plant succession. ಎರಡು ರೀತಿ ಸಕ್ಸೆಷನ್ ಅನ್ನ ನಾವು ನೋಡ್ತೇವೆ, ಬೆಳವಣಿಗೆಯ ಚೇಂಜಸ್ ಅನ್ನ ನಾವು ನೋಡ್ತೇವೆ. ದಟ್ ಈಸ್ ಡಿಪೆಂಡ್ಸ್ ಆನ್ ದಿ ಲೊಕೇಶನ್. ಅದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ? ನಾವೀಗ 2 ವಿಧವಾಗಿ ವಿಂಗಡಿಸಬೇಕಾದರೆ ಅದು ದಟ್ ಈಸ್ ಡಿಪೆಂಡ್ಸ್ ಆನ್ ದಿ ಲೊಕೇಶನ್. ಆ ಸ್ಥಳದ ಮೇಲೆ ಏನಾಗಿದೆ, ಡಿಪೆಂಡ್ ಆಗಿದೆ. So based on this aspect we can be grouped succession into 2 types. ಎರಡು ರೀತಿ ನಾವು ಗ್ರೂಪ್ ಆಗಿ ಮಾಡ್ತೇವೆ. So namely first one xeroch succession, plant succession. Then second one is hydroch plant succession. ಸೊ ಮೊದಲನೇದಾಗಿ ನಾವು ಝೀರಾರ್ಚ್ ಅಂತ ಕರಿತೇವೆ. ಹಾಗೆ ಎರಡನೇದಾಗಿ ಹೈಡ್ರಾರ್ಚ್ ಪ್ಲಾಂಟ್ ಸಕ್ಸೆಷನ್ ಅಂತ ಕರಿತೀವಿ. ವಾಟ್ ಈಸ್ ಮೆಂಟ್ ಬೈ ಝೀರಾರ್ಚ್? ಸೊ ದಟ್ ಟೈಪ್ ಆಫ್ ಪ್ಲಾಂಟ್ ಸಕ್ಸೆಷನ್ ಟೇಕ್ಸ್ ಪ್ಲೇಸ್ ಆನ್ ಲ್ಯಾಂಡ್. ಭೂಮಿ ಮೇಲೆ ಈ ರೀತಿ ಚೇಂಜಸ್ ಆಗುವಂಥದ್ದು ಕಮ್ಯುನಿಟಿ, ಪ್ಲಾಂಟ್ ಕಮ್ಯುನಿಟಿ, ಅದು ಎಲ್ಲಿ ನಡೆಯುತ್ತೆ? ಲ್ಯಾಂಡ್ ಮೇಲೆ ನಡೆಯುತ್ತೆ, ಭೂಮಿ ಮೇಲೆ ನಡೆಯುತ್ತೆ, ಟೆರೆಸ್ಟ್ರಿಯಲ್ ಆ ಒಂದು ಈ ಭಾಗದಲ್ಲಿ ನಡೆಯೋದ್ರಿಂದ ಇದನ್ನ ಝೀರಾರ್ಚ್ ಅಂತ ಕರಿತೇವೆ. ಓಕೆ, ದೆನ್ ಹೈಡ್ರಾರ್ಚ್ ಮೀನ್ಸ್ ದಿ ಸಕ್ಸೆಷನ್, ಪ್ಲಾಂಟ್ ಸಕ್ಸೆಷನ್ ಟೇಕ್ಸ್ ಪ್ಲೇಸ್ ಇನ್ ವಾಟರ್. ಎಲ್ಲಿಂದ ಪ್ರಾರಂಭವಾಗುತ್ತೆ ಸಕ್ಸೆಷನ್? ಹೈಡ್ರಾರ್ಚ್ ಅಲ್ಲಿ ವಾಟರ್ ಇಂದ ಪ್ರಾರಂಭವಾಗ್ತದೆ. ಹೈಡ್ರೋ ನಥಿಂಗ್ ಬಟ್ ವಾಟರ್. ಓಕೆ, ಝೀರಾರ್ಚ್, ಝೀರ್ ನಥಿಂಗ್ ಬಟ್ ಲ್ಯಾಂಡ್ ಆರ್ ಟೆರೆಸ್ಟ್ರಿಯಲ್. ಸೊ ಭೂಮಿ ಮೇಲೆ ಆಗುವಂಥದ್ದು, ಇದನ್ನ ನಾವೇನಂತ ಕರಿತೀವಿ? ನೀರಿನಲ್ಲಿ ಆಗುವಂಥದ್ದು. ಹೀಗೆ 2 ಪ್ಲಾಂಟ್ ಸಕ್ಸೆಷನ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ನಾವು ಕಮಿಂಗ್ ಟು ದಿ ಫಸ್ಟ್ ಟೈಪ್ ಆಫ್ succession, that is xeroch plant succession. Xeroch plant succession. Now xeroch plant succession takes place on land. Land ಅಂತ ಕರೀತೀವಿ. ಭೂಮಿ ಮೇಲೆ ಬದಲಾವಣೆಗಳು ಆಗ್ತಕ್ಕಂಥದ್ದು ಪ್ಲಾಂಟ್ ಕಮ್ಯುನಿಟಿಯಲ್ಲಿ. Here in this type of succession, the pioneer species, the first existed species on that area on land, nothing but lichens. So lichens are pioneer species for xeroch plant succession. ಮೊಟ್ಟ ಮೊದಲಿಗೆ ಬರ್ತಕ್ಕಂತಹ ಪ್ಲಾಂಟ್ ಕಮ್ಯುನಿಟಿ ಯಾವುದು? ಇಲ್ಲಿ ಲೈಕ್ಯಾನ್ಸ್ ಅಂತ ಕರಿತೇವೆ. ಸೊ ಲೈಕ್ಯಾನ್ಸ್ ನಥಿಂಗ್ ಬಟ್ pioneer species.
Now definition for pioneer species. ಹಾಗಾದ್ರೆ ಏನ್ ಡೆಫಿನೇಷನ್ ಕೊಡಬಹುದು pioneer species ಗೆ? So pioneer species nothing but they invade bare rocks where no species can exist before. So this is the definition for pioneer. Pioneer ಅಂದ್ರೆ ಮೊಟ್ಟ ಮೊದಲನೆಯ ಸ್ಪೀಶೀಸ್, ಪ್ಲಾಂಟ್ ಕಮ್ಯುನಿಟಿ. ಓಕೆ, ಅವುಗಳಿಗೆ ಏನಂತ ಕರಿತೀವಿ? ಪಯೋನೀರ್, ಮೊಟ್ಟ ಮೊದಲನೇದು. ಆ ಹಿಂದೆ ಯಾವ ಕಮ್ಯುನಿಟಿನೂ ಕೂಡ ಏನಾಗಿದೆ ಅಲ್ಲಿ ಡೆವಲಪ್ ಆಗಿರಲಿಲ್ಲ. ಅಂತ ಒಂದು ಕಮ್ಯುನಿಟಿಯನ್ನ ನಾವು ಪಯೋನೀರ್ ಅಂತ ಕರಿತೇವೆ. ಹಾಗಾದ್ರೆ xerarch ಅಲ್ಲಿ ತಗೊಂಡಾಗ primary succession takes place by pioneer species like lichens ಅಂತ ಕರಿತೇವೆ. ಏನ್ ಕೊಡುತ್ತೆ ಅದು? ಲೈಕ್ಯಾನ್ಸ್ ಇಂದ ಪ್ರಾರಂಭವಾಗ್ತದೆ ಚೇಂಜಸ್, ಗ್ರಾಜುಯಲ್ ಡೆವಲಪ್ಮೆಂಟಲ್ ಚೇಂಜಸ್ ಆಫ್ ಡಿಫರೆಂಟ್ ಪ್ಲಾಂಟ್ ಕಮ್ಯುನಿಟಿ. ಸೊ ಸ್ಟಾರ್ಟ್ಸ್ ಫ್ರಮ್ ಪಯೋನಿಯರ್ ಸ್ಪೀಶೀಸ್. ಹಿಯರ್ ಪಯೋನಿಯರ್ ಸ್ಪೀಶೀಸ್ ನಥಿಂಗ್ ಬಟ್ ಲೈಕ್ಯಾನ್ಸ್. ಯಾವ್ದು ಹೇಳೋಣ ನಾವಿಲ್ಲಿ? ಲೈಕ್ಯಾನ್ಸ್. ಯು ನೋ ದಟ್ lichens composed of both algal and fungal component. Algal component is called as phycobiont. Fungal component is called as mycobiont. So association of both algae and fungi, that is lichens. Now lichens secrete organic acids. So that organic acids dissolves rocks, surface of the rocks. ಏನಾಗಿದೆ ಲೈಕೆನ್ಸ್ ಮೊಟ್ಟ ಮೊದಲನೇದಾಗಿ ಪ್ಲಾಂಟ್ ಕಮ್ಯುನಿಟಿಯನ್ನ ಆಗ್ಬಿಟ್ಟು ಏನಾಗಿದೆ ಈ ರಾಕ್ ಮೇಲೆ ಡೆವಲಪ್ ಆಗಿದೆ. ಹೇಗೆ ಅಂದಾಗ ಈ ಏನು ಬಂಡೆ ಇದೆ, ಕಲ್ಲುಗಳಿದಾವೆ, ಇದರ ಸರ್ಫೇಸ್ ಏನಾಗ್ತದೆ ಶಿಥಿಲೀಕರಣಗೊಳ್ತದೆ. ಏನಾಗುತ್ತೆ? ಬ್ರೇಕ್ ಡೌನ್ ಆಗ್ತದೆ. ಸರ್ಫೇಸ್ break down into small pieces or particles. Finally those particles accumulate together to form a fine matrix, that is soil. ಅದೇ ಏನಾಗ್ತದೆ? ಸಾಯಿಲ್ ಆಗುವಂಥದ್ದು. ಯಾಕೆ ಈ ರೀತಿ ಶಿಥಿಲೀಕರಣ ಆಗುತ್ತೆ ಅಂದಾಗ ಡ್ಯೂ ಟು ದಿ ಆಕ್ಷನ್ ಆಫ್ ಆರ್ಗ್ಯಾನಿಕ್ ಆಸಿಡ್ಸ್ ಸೆಕ್ರೆಟೆಡ್ ಬೈ ಲೈಕ್ಯಾನ್ಸ್. ಲೈಕ್ಯಾನ್ ಸೆಕ್ರೆಟ್ ಮಾಡಿರ್ತಕ್ಕಂಥ ಆರ್ಗ್ಯಾನಿಕ್ ಆಸಿಡ್ಸ್ ಈ ಮೇಲ್ಪದರವನ್ನ ಏನ್ ಮಾಡುತ್ತೆ? ಶಿಥಿಲೀಕರಣಗೊಳಿಸುತ್ತೆ. ಅಲ್ಲೇನಾಗುತ್ತೆ? ಲೈಕ್ಯಾನ್ಸ್ ಲಕ್ಸುರಿ ಆಗಿ ಡೆವಲಪ್ ಆಗ್ತದೆ, ಪಯೋನಿಯರ್ ಸ್ಪೀಶೀಸ್ ಆಗಿ ಡೆವಲಪ್ ಆಗ್ತದೆ. ಓಕೆ, ದೆನ್ ದಿ ಪ್ರೈಮರಿ ಸಕ್ಸೆಷನ್ ಇನ್ xerarch ಕಂಡೀಷನ್. ಈಗ ನಾವು ನೋಡ್ತಾ ಹೋಗೋಣ how plant community to another now reaches to the climax community. So ಈಗ ನಾವು ನೋಡ್ತಾ ಹೋಗೋಣ primary succession in xerarch. Primary succession in xerarch condition. Okay, so plant community, the succession in xerarch condition starts with the pioneer species like lichens. Now lichens then gradually changed or evolved to the next plant community, bryophytes. Next ಏನಾಗುತ್ತದು? Bryophytes. Then bryophytes gradually changed or replaced by pteridophytes. So then pteridophytes replaced by, that is angiosperm, gymnosperms replaced by angiosperms, like that different groups of plant community. Then finally reached to trees. Finally reached to the climax community, nothing but trees. That is mesic condition. So mesic ಅಂದಾಗ ಒಣ ಪ್ರದೇಶ ಇರ್ತಕ್ಕಂಥದ್ದು. ಒಣ ಪ್ರದೇಶ ಇರ್ತಕ್ಕಂಥದ್ದು, ಅಲ್ಲಿ ಬರೀ ಪ್ಲಾಂಟ್ಸ್ ಗಳನ್ನ ನಾವು ನೋಡ್ತೀವಿ, ದೊಡ್ಡ ದೊಡ್ಡ ಮರಗಳನ್ನ ನೋಡ್ತೇವೆ. ಅದರ ನಂತರ ಮತ್ತೊಂದು ಕಮ್ಯುನಿಟಿಯಲ್ಲಿ ಬರೋದಿಲ್ಲ, ಸ್ಟೇಬಲ್ ಆಗಿ ಉಳ್ಕೊಳ್ಳುತ್ತ ಯಾವುದು? ಟ್ರೀಸ್. ಅದೇ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಇದು ನಾವೇನ್ ನೋಡ್ತೇವೆ? xerarch ಕಂಡೀಷನ್ ಅಲ್ಲಿ ನಡೆಯುವಂತಹ ಪ್ರೈಮರಿ ಸಕ್ಸೆಷನ್, ಪ್ರಾರಂಭವಾಗಿ ಕ್ಲೈಮ್ಯಾಕ್ಸ್ಗೆ ತಲುಪುವಂತಹ ಈವೆಂಟ್ಸ್, ಸೀಕ್ವೆನ್ಸ್ ಇನ್ ಡೆವಲಪ್ಮೆಂಟಲ್ ಚೇಂಜಸ್ ಆಫ್ ಕಮ್ಯುನಿಟೀಸ್.
Okay, one community replaced by another, another replaced by another, like that. So starting ಎಲ್ಲಿಂದ lichens ಇಂದ, lichens to bryophytes, bryophytes to herbs, shrubs, then caryophytes, then finally reached to the trees, that is mesic ಅಂತ ಕರಿತೇವೆ. So this is very important. ಕೊನೆಯ ಕಮ್ಯುನಿಟಿ, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಯಾವ ಸ್ಟೇಟಿಗೆ ಹೋಗುತ್ತೆ, ಯಾವ ಕಂಡೀಷನ್ ಅಲ್ಲಿ ಬರ್ತದೆ ಮರಗಳು, ಮೀಸಿಕ್ ಅಂತ ಕರಿತೇವೆ ನಾವು. ಅಂದ್ರೆ ಒಣವಾಗಿ ಇರ್ತಕ್ಕಂಥ ಪ್ರದೇಶ, ನೋ ವಾಟರ್ ಇಸ್ ದೇರ್, ಅಲ್ಲಿ ನೀರಿರೋದಿಲ್ಲ, ಇಂಥದನ್ನ ಮೀಸಿಕ್ ಅಂತ ಕರಿತೇವೆ. ಸೊ ಅಲ್ಲಿ ಟ್ರೀಸ್ ಸ್ಟೇಬಲ್ ಆಗಿ ಉಳ್ಕೊಳ್ತಕ್ಕಂಥದ್ದು ಮರಗಳು. ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆಫ್ ಪ್ರೈಮರಿ ಸಕ್ಸೆಷನ್ ಇನ್ ಜಿರಾರ್ಚ್ ಕಂಡೀಷನ್. ಎಲ್ಲಿಂದ ಪ್ರಾರಂಭ ಆಗುತ್ತೆ, ಲೈಕ್ಯಾನ್ಸ್, ದೆನ್ ಎಂಡ್ ಆಗೋದು ಟ್ರೀಸ್. ಎಂತ ಕಂಡೀಷನ್, ಮೀಸಿಕ್ ಕಂಡೀಷನ್. ನಾ ದಿ ಸಕ್ಸೆಷನ್ ದಟ್ ಈಸ್ ಹೈಡ್ರಾರ್ಚ್ ಸಕ್ಸೆಷನ್. ಈಗ ನಾವು ಎರಡನೇ ಟೈಪಿಗೆ ಹೋಗೋಣ, ಹೈಡ್ರಾರ್ಚ್. ಹೈಡ್ರಾರ್ಚ್ ಪ್ಲಾಂಟ್ succession. Yeah, hydrarch type of plant succession takes place in water. Hydro means water. ನೀರಿನಲ್ಲಿ ಯಾವ ರೀತಿ ಕಮ್ಯುನಿಟೀಸ್ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಕ್ಲೈಮ್ಯಾಕ್ಸ್ ಕಮ್ಯುನಿಟಿಯನ್ನು ಕೊಡುತ್ತೆ, ದಟ್ ಈಸ್ ಹೈಡ್ರಾರ್ಚ್ ಪ್ಲಾಂಟ್ ಟೈಪ್ ಸಕ್ಸೆಷನ್ ಅಂತ ಕರಿತೇವೆ. ಸೊ ಇನ್ ದಿಸ್ ಟೈಪ್ ಆಫ್ ಸಕ್ಸೆಷನ್ ದಿ ಪಯೋನಿಯರ್ ಸ್ಪೀಶೀಸ್ ಆರ್ ಫೈಟೋಪ್ಲಾಂಕ್ಟನ್ಸ್. Phytoplanktons. So phytoplanktons. In the last class we discussed this word phytoplankton, that is in ecosystem, pond ecosystem. In pond ecosystem, producers are phytoplankton, small group of plants such as algae, okay, submerged plants, floating plants on the edges of pond, river, stream. Okay, so these are called the phytoplanktons. ನೀರಿನಲ್ಲಿ ನಾವು ಫೈಟೋಪ್ಲಾಂಕ್ಟನ್ಸ್ ಮೊದಲು ಬರುವ ಕಮ್ಯುನಿಟಿ, ಪ್ಲಾಂಟ್ ಕಮ್ಯುನಿಟಿ. ಅವು ಯಾವ್ಯಾವುದು, ಆಲ್ಗೆ ಇರಬಹುದು, ಸಬ್ಮರ್ಜ್ಡ್ ಪ್ಲಾಂಟ್ಸ್. ಸಬ್ಮರ್ಜ್ಡ್ ಅಂದಾಗ ಪೂರ್ತಿ ಮುಳುಗಿರುತ್ತೆ, ಮೇಲಿರ್ತಕ್ಕಂತಹ ಒಂದು ಏನಿದೆ ಟಿಪ್ ಪಾರ್ಟ್ ಏನಿದೆ ಅದು ಮಾತ್ರ ಫ್ಲೋಟ್ ಆಗ್ತಾ ಇರ್ತದೆ. ಹಾಗೇನೆ ದೆನ್ ಫ್ರೀ ಫ್ಲೋಟಿಂಗ್ ಪ್ಲಾಂಟ್ಸ್, ಹೀಗೆ ನಾವು ಕಮ್ಯುನಿಟಿಯನ್ನ ನೋಡ್ತೇವೆ. ಸೊ ಇಲ್ಲಿ ಮೊದಲನೇದಾಗಿ ಪಯೋನಿಯರ್ ಸ್ಪೀಶೀಸ್ ಯಾವುದು ಹೈಡ್ರಾರ್ಚ್ ಸಕ್ಸೆಷನ್ ಅಲ್ಲಿ ಅಂದಾಗ ಫೈಟೋಪ್ಲಾಂಕ್ಟನ್ಸ್. ಇನ್ ಜಿರಾರ್ಚ್ ಲೈಕ್ಯಾನ್ಸ್ ಆರ್ ದಿ ಪಯೋನಿಯರ್ ಸ್ಪೀಶೀಸ್. ಇದನ್ನ ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಾವು ಫೈಟೋಪ್ಲಾಂಕ್ಟನ್ಸ್ ಆರ್ ದಿ ಪಯೋನಿಯರ್ ಸ್ಪೀಶೀಸ್ ಇನ್ ಹೈಡ್ರಾರ್ಚ್ ಪ್ಲಾಂಟ್ ಸಕ್ಸೆಷನ್. ನಾವು ದಿ phytoplanktons then replaced by submerged plants. So look at this. ಇದು ನೀರು ಅಂತ ಇಟ್ಕೊಳ್ಳಿ. ಸೊ ಇದು ಹೈಡ್ರಾರ್ಚ್ ಕಂಡೀಷನ್ ಅಲ್ಲಿ ಈ ರೀತಿ ನಾವು ಫೈಟೋಪ್ಲಾಂಕ್ಟನ್ಸ್ ನೋಡ್ತೀವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತದೆ ಇದು, ದಟ್ ಈಸ್ ಈ ಫ್ಲೋಟಿಂಗ್ ಪ್ಲಾಂಟ್ಸ್. ಈ ತರ ಫ್ಲೋಟ್ ಆಗ್ತಕ್ಕಂಥ ಪ್ಲಾಂಟ್ಸ್ ಅನ್ನ ನಾವು ನೋಡ್ತೇವೆ, ಮೇಲ್ಭಾಗದಲ್ಲಿ ತೇಲುವಂಥದ್ದು. then replaced by free floating plants. ಮತ್ತೇನಾಗ್ತದದು, ಫ್ರೀ ಫ್ಲೋಟಿಂಗ್ ಪ್ಲಾಂಟ್ಸ್. ನೀರೇನಾಗುತ್ತೆ, ಕಡಿಮೆ ಆಗ್ತಾ ಬರ್ತದೆ ಅಲ್ಲಿ. ಸೊ ಗ್ರಾಜುಯಲ್ ಆಗಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಬರ್ತದೆ ಆ ಒಂದು ವಾಟರ್ ಕಂಟೆಂಟ್. ಇಲ್ಲೇನಾಗ್ತದೆ, ಫ್ರೀ ಆಗಿರ್ತಕ್ಕಂಥ ಪ್ಲಾಂಟ್ಸ್ ಈ ತರ ನಮಗೆ ಕಂಡು ಬರುತ್ತೆ. ದೆನ್ reed swamp stage. So look at this. So reed swamp plants. Okay, reed swamp to next one, that is marshy meadow. That is so wetland. Marshy meadow ಅಂದ್ರೆ wetland ಅಂತ ಕರೀತೀವಿ. There is no trees. ಯಾವುದೇ ಅಲ್ಲಿ ಒಂದು ಮರಗಳಿರೋದಿಲ್ಲ, ಗ್ರೀನಿಶ್ ಆಗಿ ವೆಟ್ ಆಗಿರ್ತದೆ, ತೇವಾಂಶದಿಂದ ಕೂಡಿರ್ತದೆ. ಅದನ್ನ ನಾವು ಮಾರ್ಷಿ ಮೆಡೋ ಅಂತ ಕರಿತೀವಿ. ಫೈನಲಿ reached to the climax community, that is trees in mesic. ಆಗೇನಾಗುತ್ತೆ,
ಆ ವೆಟ್ ಕಂಡೀಷನ್ ಇರ್ತಕ್ಕಂಥದ್ದು ಗ್ರಾಜುವಲ್ ಆಗಿ ಡ್ರೈ ಆಗಿಬಿಟ್ಟು ಮೀಸಿಕ್ ಕಂಡೀಷನ್ಗೆ ಬರುತ್ತೆ. ಕೊನೆಯ ಕ್ಲೈಮ್ಯಾಕ್ಸ್ ಕಮ್ಯುನಿಟಿನೇ ಟ್ರೀಸ್ ಅಂತ ಕರಿತೇವೆ. ಸೊ ಹಿಯರ್ ದಿ ಪ್ರೈಮರಿ ಸಕ್ಸೆಷನ್ ಇನ್ ಹೈಡ್ರಾರ್ಚ್ ಟೈಪ್. ನೀರಿನಿಂದ ಯಾವ ರೀತಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಬರುತ್ತೆ ಅಂದಾಗ ಪ್ರಾರಂಭದಲ್ಲಿ ಫೈಟೋಪ್ಲಾಂಕ್ಟಾನ್ಸ್, ನಂತರ ಸಬ್ಮರ್ಜ್ಡ್ ಪ್ಲಾಂಟ್ಸ್, ನಂತರ ಫ್ರೀ ಫ್ಲೋಟಿಂಗ್ ಪ್ಲಾಂಟ್ಸ್, ನಂತರ ಬರ್ತಕ್ಕಂಥದ್ದು ಅಲ್ಲಿ ರೀಡ್ ಸ್ವ್ಯಾಂಪ್ ಅಂತ ಕರಿತೀವಿ. ಹಾಗೆ ರೀಡ್ ಸ್ವ್ಯಾಂಪ್ ಇರ್ತಕ್ಕಂಥದ್ದು ಮಾರ್ಷಿ ಮೆಡೋ ಆಗುತ್ತೆ. ಮಾರ್ಷಿ ಮೆಡೋ ಇರ್ತಕ್ಕಂಥದ್ದು ಫೈನಲ್ ಆಗಿ ಮರಗಳಿಂದ ಏನಾಗುತ್ತೆ ಆವೃತವಾಗ್ತದೆ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಸೊ ವಾಟರ್ ಟು ಮೀಸಿಕ್ ಕಂಡೀಷನ್ಗೆ ಬರುತ್ತೆ. ನೀರಿನಿಂದ ತುಂಬಿರ್ತಕ್ಕಂಥ ಏರಿಯಾ ಕೊನೆಯದಾಗಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಬಂದಾಗ ಡ್ರೈ ಆಗ್ತದೆ, ಮೀಸಿಕ್ ಕಂಡೀಷನ್ಗೆ ಬರ್ತದೆ. ಸೊ ಇನ್ ಬೋತ್ ಟೈಪ್ ಆಫ್ ಸಕ್ಸೆಷನ್, ದಟ್ ಈಸ್ ಹೈಡ್ರಾರ್ಚ್ ಅಂಡ್ ಝೀರಾರ್ಚ್, ಸೊ ದಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ದಟ್ ಈಸ್ ಟ್ರೀಸ್. ಯಾವುದೋ ಅಲ್ಲಿನೂ ಕೂಡ ಟ್ರೀಸ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ, ಇದರಲ್ಲೂ ಕೂಡ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಟ್ರೀಸ್. ದೆನ್ ದಿ ಸೇಮ್ ಕಂಡೀಷನ್ ಮೀಸಿಕ್ ಕಂಡೀಷನ್ ಇನ್ ಹೈಡ್ರಾರ್ಚ್, ಮೀಸಿಕ್ ಕಂಡೀಷನ್ ಇನ್ ಝೀರಾರ್ಚ್. So this is the brief account of the plant succession. So ecological succession and plant succession. Now this is enough for this class. Then I will take up the last component of ecosystem, a nutrient cycling in next class. Till then, goodbye.